ಇದು ಸರ್ಕಾರಕ್ಕೆ ಕೇಳಿದ್ದೇವೆ. ನೋಡಪ್ಪ, 4 ಅಣೆ 8 ಅಣೆ ಭಾಳ ಏನು ದೊಡ್ಡ ದುಡ್ಡು ಆಗೋದಿಲ್ಲ. ನನ್ನ ಪ್ರಕಾರ ವೈಯಕ್ತಿಕವಾಗಿ ಇದರಿಂದ 90% ಶೇಕಡ ಕರ್ನಾಟಕದ ಬಡ ಜನತೆಗೆ ಅನುಕೂಲ ಆಗ್ತಕ್ಕಂಥದ್ದಿದೆ. ಆ ಒಂದು ಉದ್ದೇಶದಿಂದ ಹೇಳಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನಮ್ದೇನು GST ಕಲೆಕ್ಷನ್ ಆಗುತ್ತೆ ಸ್ಟೇಟ್ದು, ಅದರಲ್ಲಿ ಕೇಳ್ತಾ ಇದ್ದೀವಿ. ಸರ್ಕಾರ ಒಪ್ಕೊಳ್ತಿಲ್ಲ ಗೊತ್ತಿಲ್ಲ, ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಕಳೆದ 2 ವರ್ಷದಿಂದ ತಮ್ಮ ಗಮನಕ್ಕೆ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಅಲ್ಲ, ನಮ್ಮ ಸ್ಟೇಟ್ಲಿಂದ ನಾವು ಮಾಡ್ಬೋದು, ನಮ್ಮ ಸ್ಟೇಟ್ಲಿಂದ ಮಾಡ್ಬೋದು. ಅಲ್ಲ ರೀ, ನೋಡಿ, 140 ಶಾಸಕರು ಇರ್ತಕ್ಕಂಥ ನಮ್ಮದು ಪಕ್ಷ ಇದೆ. ಅಸಮಾಧಾನ ಅಂತಕ್ಕಂಥದ್ದು ಸಹಜ. ನಾನು ಯಾವಾಗಲೂ ಅದೇ ಹೇಳೋದು, ಡಿಸೆಂಟ್ ಇಸ್ ಎಸೆಂಟ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತೀವಿ. ಅಂದರೆ ಭಿನ್ನಾಭಿಪ್ರಾಯಗಳು ಇರಲೇಬೇಕು. ಭಿನ್ನಾಭಿಪ್ರಾಯ ಇದ್ದ ತಕ್ಷಣ ಐತಂದ ತಕ್ಷಣವೇ ಅವರೇನು ಪಕ್ಷದ ವಿರುದ್ಧ ಇದ್ದಾರಂತಲ್ಲ. ಅಸಮಾಧಾನಗಳು ಇಂಥ ಒಂದು ಸಾರ್ವಜನಿಕರದಲ್ಲಿ ಹೇಳಿದಾಗ ಇವತ್ತು ಹೈಕಮಾಂಡ್ ಆಗಿರ್ತಕ್ಕಂಥ ನಮ್ಮ ಸುರ್ಜೇವಾಲಾ ಸಾಹೇಬರು ಬಂದಿದ್ದಾರೆ, ವೈಯಕ್ತಿಕವಾಗಿ ಅವ್ರ ಜೊತೆ ಮಾತನಾಡ್ತಿದ್ದಾರೆ. ಸೊ ಈ ಥರದ್ದು ಏನೋ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳಿಗೆ ಪರಿಹಾರನ ಕಂಡುಹಿಡಿತಾರೆ. ಈ ಕಲ್ಲಿದ್ದಲು ಗಣಿ ಹಂಚಿಕೆ ವಿಚಾರದಲ್ಲಿ ತಾವೇನು ಮಾತಾಡಿದ್ರಿ, DNA ಭ್ರಷ್ಟಾಚಾರ ಇಟ್ಕೊಂಡಿರುವಂಥ ಪಕ್ಷ ಪ್ರತಿನಿಧಿಸುವಂಥ ಲಾಡ್ ಅವರು ಏನೇನೋ ಮಾತಾಡ್ತಾರೆ. ಆಧಾರ ಯಾರು? ಜೋಶಿ ಅವರು. ಯಾವ್ದು ಆಧಾರ ಇಲ್ಲ ಅಂತ ಹೇಳ್ತಾರಂತೆ. ಗಣಿ ಹಂಚಿಕೆ ಇದೆಯಲ್ಲ, ಒಂದೇ ಒಂದು ಯಾವುದೇ ಇನ್ಸ್ಪೆಕ್ಷನ್ ಇಲ್ಲದೇ ನಾವು ಸಂಪೂರ್ಣ ಆನ್ಲೈನ್ ಮೂಲಕ ಮಾಡಿದ್ದೀವಿ. ಅವ್ರ ಕಾಲದಾಗಿಂದ ಈಗ ಅವ್ರು ನೆನಪಿಸ್ಕೊಳ್ತಾ ಇದ್ದಾರೆ. ಅದೇ ಹೇಳಿದ್ದು, ಈಗ ಕರೆಕ್ಟ್ ಹೇಳಿದ್ರು ಹೌದಲ್ಲ. ಕೋಲ್ ಸ್ಕ್ಯಾಮ್ ಆಯ್ತು ಅಂತ ಹೇಳಿದ್ರು ಯಾರು? BJP ಅವರು, ಹೌದಲ್ರಿ? ಈ ಕೋಲ್ ಸ್ಕ್ಯಾಮ್ ವರದಿ ಯಾರು ಕೊಟ್ಟಿದ್ದಾರೆ? ಕೋಲ್ ಸ್ಕ್ಯಾಮ್ ವರದಿ ಯಾರು ಕೊಟ್ಟಿದ್ದಾರೆ? ಈಗ ಏನ್ರಿ ಕೋಲ್ ಸ್ಕ್ಯಾಮ್ ವರದಿ ಯಾರು ಕೊಟ್ಟಿದ್ದಾರೆ? ಕೋಲ್ ಸ್ಕ್ಯಾಮ್ ವರದಿನಲ್ಲಿ ಏನಿಲ್ಲ ಅಂತ ಹೇಳಿ 2G ಸ್ಕ್ಯಾಮ್ ಆಗಿರ್ಬೋದು, ಕೋಲ್ ಸ್ಕ್ಯಾಮ್ ಆಗಿರ್ಬೋದು, 11 ವರ್ಷ ಅವಧಿಯಲ್ಲಿ ಎಲ್ಲ ಅವರೇ ಮಾಡಿರ್ತಕ್ಕಂಥ ಇಲಾಖೆ. ಯಾರ್ದು ಇಲಾಖೆ? ಸರ್ಕಾರದ ಇಲಾಖೆಯವರು. ಇವತ್ತೇನು ಮಾಹಿತಿ ಕೊಟ್ಟಿದ್ದಾರೆ? ಏನು ಮಾಹಿತಿ ಕೊಟ್ಟಿದ್ದಾರೆ? ದೇರ್ ಇಸ್ ನಥಿಂಗ್. ಯಾವ ರೀತಿ ಅಂತ ಫ್ರಾಡ್ ಆಗಿಲ್ಲ. ಮನಮೋಹನ್ ಸಿಂಗ್ ಸಾಹೇಬ್ರ ಹೆಸರು ಮೇಲೆ ಗೂಬೆಯನ್ನು ಕುಂದಿರಿಸಿದ್ರು. ಮನಮೋಹನ್ ಸಿಂಗ್ರವರಿಗೆ ಈ ದೇಶದ, ಈ ಪ್ರಪಂಚದ ಒನ್ ಆಫ್ ದ ಫೈನಾನ್ಷಿಯಲ್ ಟೆಕ್ನೋಕ್ರಾಟಿಗೆ ಟೆರರಿಸ್ಟ್ ಅಂತ ಹೇಳಿದ್ರು ಇವರು ಪುಣ್ಯಾತ್ಮರು. ಅದ್ರ ಬಗ್ಗೆ ಕ್ಷಮೆನೂ ಕೇಳಿಲ್ಲ. ಯಾವ BJP ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ಪ್ರಧಾನಮಂತ್ರಿ ಸಾಹೇಬರು ಕೂಡ ಇವತ್ತು ನಮ್ಮ ಮನಮೋಹನ್ ಸಿಂಗ್ರವರು ಅವರಿಗೆ ಟೆರರಿಸ್ಟ್ ಅಂತ ಕೂಡ ಹೇಳಿರ್ತಕ್ಕಂಥದ್ದು ಇದೆ. ಬೇಕಿದ್ರೆ ತೆಗೆದು ನೋಡ್ರಿ. ಇವತ್ತು ಆ ರಿಪೋರ್ಟು ಏನೋ ರಿಪೋರ್ಟ್ ಬಂದಿದ್ದ ಕೇಂದ್ರ ಸರ್ಕಾರದ ರಿಪೋರ್ಟ್ನಲ್ಲಿ ಇವತ್ತು ಕೋಲ್ ಸ್ಕ್ಯಾಮ್ ಏನಾಗಿಲ್ಲ ಅಂತ ಹೇಳಿದ್ದಾರೆ. ಇದು ನಮ್ಮ ವರದಿ ಬಂತು. ಇವರು 11 ವರ್ಷದ ಅವಧಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಮೈನಿಂಗ್ ಕೊಟ್ಟಿದ್ದಾರೆ, ಯಾವ್ದು ಎಷ್ಟು ಇಂಪೋರ್ಟ್ ಆಗಿದೆ, ಕೋಲು ಕಳೆದ 10 ವರ್ಷದಿಂದ ಎಷ್ಟು ಇಂಪೋರ್ಟ್ ಆಗಿದೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಕೇಳಿ, ಅದ್ರ ಮುಂದೆ ಮತ್ತೆ ಚರ್ಚೆ ಮಾಡೋಣ ಅಂತ. ಅದೇ ರೀ, ಅದು ಹೇಳ್ತಾ ಇರೋದು. ಇದು ಬಿಡ್ರಿ, ದೇಶದ ಬಗ್ಗೆ ಮಾತಾಡಕ್ಕೆ ಕೇಳ್ರಿ. ಪವರ್ಫುಲ್ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಪವರ್ಫುಲ್ ಇದೆ? ವಿಶ್ವಗುರು ಪವರ್ಫುಲ್ ಅಂತ ಹೇಳ್ಕೊಂಡು ತಿರುಗಾಡಿದ್ರೆ ಎಲ್ಲಿಗೆದೀವಿ ನಾವು ಇವತ್ತು? ಅದ್ರ ಬಗ್ಗೆ ಚರ್ಚೆ ಮಾಡ್ರಿ. ಯಾವ್ದು ಇಂಪಾರ್ಟೆಂಟ್ ಇಶ್ಯೂಸ್ ಇದಾವಲ್ಲ, BJP ಏನು ಮಾಡ್ತಾರೆ ಅಂತಂದ್ರೆ ಇಶ್ಯೂನ ಕ್ರಿಯೇಟ್ ಮಾಡ್ತಾರೆ. ಯಾಕಂದ್ರೆ ಬೇಸಿಕ್ ಇಶ್ಯೂಗಳನ್ನ ಕೇಳಬಾರ್ದು ಅವರಿಗೆ. ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ನಲ್ಲಿ 4 ಜನ ಫೋಟೋ ಅವ್ರು ತೋರಿಸಿದ್ರು. ಯಾರು ತೋರಿಸಿದ್ರು ಫೋಟೋ? ಏನ್ರಿ? ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ನಲ್ಲಿ 5-6 ಜನ ಟೆರರಿಸ್ಟ್ ಫೋಟೋಗಳು ತೋರಿಸಿದ್ರು. ಯಾರು ತೋರಿಸಿದ್ರು? ಏನಾಯ್ತು ಅದ್ರ ಬಗ್ಗೆ ಕೇಳ್ಬೇಕಲ್ಲ. ಅದ್ಯಾಕೆ ಬಿಡ್ಬೇಕು ನಾವು? ಪ್ರತಿ ಸಲ ಬಂದ್ರೆ ಅದನ್ನೇ ಕೇಳ್ರಿ. ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ಕೇಳ್ಬೇಕಲ್ವಾ? ಯಾಕೆ ಕೇಳಂಗಿಲ್ಲ ನಾವು? ಅದನ್ನು ಕೇಳಿದ್ಮೇಲೆ ಮುಂದೆ ಅದ್ರ ಬಗ್ಗೆ ಅವ್ರು ಬೇರೆ ಪ್ರಶ್ನೆ ಮಾಡಲಿ. ಸುಮ್ಮನೆ ಯಾವುದೋ ಕೆಲಸಕ್ಕೆ ಬರೋದು, ಸುಮ್ಮನೆ ತೊಗೊಳೋದು, ಸಣ್ಣ ವಿಷಯಗಳು ಎಲ್ಲರ ದಿನ ಬೆಳಿಗ್ಗೆ ಸಾಯಂಕಾಲ ಮಾತಾಡ್ಬಿಡೋದು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಏನು ಹೇಳಿದ್ರು? ಹೈಕಮಾಂಡ್ ಅಂತಕ್ಕಂಥ ಅರ್ಥ ನಮಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ನಮ್ಮ ಪಕ್ಷದ ಯಾವುದೇ ವಿಚಾರಗಳನ್ನ ಅವ್ರಿಗೆ ಹೇಳ್ತಕ್ಕಂಥದ್ದಿದೆ. ಅಧ್ಯಕ್ಷರಿದ್ದರೂ ಕೂಡ ನಮಗೆ ಹೈಕಮಾಂಡ್ ಅಂತಕ್ಕಂಥದ್ದು ಅವರು ಗೌರವಪೂರ್ವಕ ಹೇಳಿರ್ತಕ್ಕಂಥದ್ದು. ಅದನ್ನೇ ಭಾಳ ದೊಡ್ಡ ಚರ್ಚೆನಾ? ಭಾರಿ ಪವರ್ಫುಲ್ ಅಂತ ನಾವು ಹೇಳ್ತೀವಿ. ನಿಮ್ದೇನು ಪವರ್ಫುಲ್ ಐತೆ? ಇವ್ರದ್ದೇನು ಪವರ್ಫುಲ್ ಇಂಜನ್ಗಳ ಇವ್ರವಲ್ಲ? ನೋಡಿವಲ್ಲ ಎಲ್ಲ ಏನೇನು ಹೋಗಿ ಮಾತನಾಡ್ತಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ನೋಡ್ರಿ, ದೇಶದ ಏನು ಸಮಸ್ಯೆಗಳಿದಾವೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ವಿನಾ ಹೊರತು ಯಾವ್ದು ಇರೋದಿಲ್ಲ ಅದನ್ನೇ ಭಾಳ ಜಾಸ್ತಿ ಪ್ರಮುಖವಾಗಿ ಚರ್ಚೆಗೆ ತರೋದು, ಯಾವ್ದು ಬೇಡ ಇರುತ್ತದೆ ಅದನ್ನೇ ಒಂದು ಅಜೆಂಡಾ ಪುಷ್ ಮಾಡೋದು, ಇಡೀ ಭಾರತ ಜನಕ್ಕೆ ಅದ್ರ ಬಗ್ಗೆ ಮಾತನಾಡಿಸೋದು. ಇದೇ ಈ ಟ್ರಿಕ್ ಬಿಟ್ಟರೆ ಈ ಟ್ರಿಕ್ಲಿಂದ ಹೊರಗೆ ಬರೋಕ್ಕೆ ಹೇಳ್ರಿ. ಚೈನಾಗೆ ಇಂಡಿಯಾಗೆ ಹೋಲ್ಸ್ಕೊಂಡು ಮಾತಾಡೋಣ. ಇವತ್ತು DAP ಸಿಗ್ತಾಯಿಲ್ಲ, ರೈತರ ಕಾಂಪ್ಲೆಕ್ಸ್ ಸಿಗ್ತಾಯಿಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ಚೈನಾ ಪ್ರಮುಖವಾಗಿ ಇವ್ರು ಹೇಳ್ತಾ ಇದ್ರು, ಚೈನಾ ಪ್ರಾಡಕ್ಟ್ನ ನೀವು ಬೈಕಾಟ್ ಮಾಡ್ರಿ ಅಂತ ಇವಾಗ ಹೇಳಿದ್ರು ನರೇಂದ್ರ ಮೋದಿ ಸಾಹೇಬರು. ಇಂಪೋರ್ಟ್ ಮಾಡೋರು ಯಾರು? ಪ್ರಧಾನಮಂತ್ರಿ ಸಾಹೇಬ್ರು ಕೇಳ್ಬೇಕಲ್ಲ. ಇಂಪೋರ್ಟ್ ಮಾಡೋದು ಇವರೇ ಬಂದು ಹೇಳ್ತಾರೆ
ಚೈನಾ ಪ್ರಾಡಕ್ಟ್ ಯೂಸ್ ಮಾಡಬೇಡ್ರಿ ಅಂತ ಹೇಳಿ. ಯಾಕೆ ಹೇಳ್ತೀರಿ ನೀವು? ಇವಾಗ 11 ವರ್ಷ ಏನು ಮಾಡ್ತಿದ್ರಿ? ಚೈನೀಸ್ ಪ್ರೆಸಿಡೆಂಟ್ ಕರ್ಕೊಂಬಂದು ತೊಟ್ಲಾಗ ನೀವೇ ತೂಗ್ತಿದ್ರಲ್ಲ ಅವಾಗ. ಚೈನೀಸ್ ಪ್ರೆಸಿಡೆಂಟ್ ಕರ್ಕೊಂಬಂದು ಮನೆಗೆ ತೊಟ್ಲಾಗ ತೂಗ್ದವ್ರು ಯಾರು? ತೂಗ್ದವ್ರು ಯಾರು? ಇವತ್ತು ಹೇಳ್ತೀರಾ ಚೈನೀಸ್ ಪ್ರಾಡಕ್ಟ್ ತೊಗೋಬೇಡ್ರಿ ಅಂತ ಹೇಳಿ. ಯಾಕಂದ್ರೆ $150 ಬಿಲಿಯನ್ ಆಗಿದೆ ಇವತ್ತು ಇಂಪೋರ್ಟ್. ಅದಕ್ಕೆ ಇವಾಗ ಶುರು ಆಯ್ತಾ ನಿಮ್ಮದು? ನೋಡ್ರಿ, ನಂದು ಒಂದೇ ಇದೆ, ನಮಗೆ ಯಾವುದು ವೈಯಕ್ತಿಕವಾದಂಥ ವಿಚಾರ ಇಲ್ಲ, ದೇಶದ ವಿಚಾರ ಇದೆ, ಪ್ರಶ್ನೆಗಳು ಕೇಳ್ತಕ್ಕಂಥದ್ದು ಅಧಿಕಾರ ಇದೆ. ನಾವು ಯಾರನ್ನ ವೈಯಕ್ತಿಕವಾಗಿ ಮೋದಿ ಸಾಹೇಬ್ರಿಗೆ ಬೈದಿಲ್ಲ, ಬೈಯೋಕ್ಕೂ ಹೋಗೋದಿಲ್ಲ. ಯಾವುದು BJP ಮುಖಂಡರು ನಾವು ಹಗುರವಾಗಿ ಮಾತನಾಡಿಲ್ಲ. ನಾವು ಕೇಳ್ತಕ್ಕಂಥದ್ದು ಕೇಳ ಪ್ರಶ್ನೆ ಬಿಟ್ಟರೆ ಬೇರೆ ಏನು ಕೇಳ್ತಿಲ್ಲ ಅಂತ ಈ ಸಂದರ್ಭ ಕೇಳಿಕೆ ಬಯಸ್ತೀನಿ. ಪ್ರಧಾನಮಂತ್ರಿಯನ್ನು ಬದಲಾಗಬೇಕಂತ ಇವರು ಬೇರೆ ಬೇರೆ ಒತ್ತಾಯ ತರ್ತಾರೆ. ಅದ್ರ ಬಗ್ಗೆ ಮಾತಾಡ್ತೀರಾ? BJPಯಲ್ಲಿ ಕೂಡ ಇದ್ದಾರೆ, ಪ್ರಧಾನಮಂತ್ರಿ ಬದಲಾಗಬೇಕಂತಿದೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಅದನ್ನು ಕೇಳುವಾಗ ಮೊದಲು BJPಯವ್ರಿಗೆ ಕೇಳ್ರಿ, ಸರ್ ನಿಮ್ಮದು ಫಾರಿನ್ ಪಾಲಿಸಿ ಎಲ್ಲ ಫೇಲ್ ಆಗಿದೆ, ಪ್ರಧಾನಮಂತ್ರಿಯವರು ಚೇಂಜ್ ಆಗಬೇಕಂತ BJPಯವರು ಒಳಗೆ ಮಾತನಾಡ್ತಿದ್ದಾರೆ, ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾರೆ ಕೇಳ್ರಿ. ಸಂತೋಷ್ ಲಾಡ್ ಅವರು ಸ್ಥಳೀಯ ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತಾಡೋದಿಲ್ಲ, ಅಲ್ರಿ ಯಾಕೆ ಮಾತಾಡಬಾರ್ದು? ಎಲ್ಲರಿಗೂ ರೈಟ್ ಐತ್ರಿ. ಸ್ಥಳೀಯರ ಬಗ್ಗೆ ಮಾತನಾಡ್ಬೋದು, ಇಂಟರ್ನ್ಯಾಷನಲ್ ಮಾತಾಡ್ಬೋದು, ಮಲ್ಟಿನ್ಯಾಷನಲ್ ಮಾತಾಡ್ಬೋದು. ಅದಕ್ಕೆ ಯಾಕೆ ಮಾತಾಡ್ಬೋದು ರೂಲ್ಸ್ ಇದೆಯಾ? ಮತ್ತು ಇವ್ರು ಯಾಕೆ ಮಾತಾಡ್ತಾರಂತೆ? ಸ್ಥಳೀಯ ಬಗ್ಗೆ ಮಾತಾಡಿದ್ರೆ ಮುಗಿಸ್ಬಿಟ್ರೆ ಆಯ್ತಲ್ಲ. ಸ್ಥಳೀಯ ಸಮಸ್ಯೆಗಳಿಗೆಲ್ಲ ಇವರೇ ಕಂಡು ಬಿಟ್ರೆ ಮತ್ತೆ ಪ್ರಾಬ್ಲಮ್ ಇಲ್ಲಲ್ರಿ. ನಾವು ಯಾಕೆ ಮಾತಾಡ್ತಿಲ್ಲ ಅಂತಂದ್ರೆ ಈ ದೇಶದಲ್ಲಿ ಸ್ಥಳೀಯ ಸಮಸ್ಯೆಗಳು ಯಾವುದು ಇಲ್ಲ, ಎಲ್ಲ ಪರಿಹಾರ ಕಂಡುಹಿಡಿದ್ಬಿಟ್ರೆ BJPಯವರು. ಸ್ಥಳೀಯ ಸಮಸ್ಯೆಗಳು ಏನಿಲ್ಲ ಈ ದೇಶದಲ್ಲಿ, BJPಯವರೆಲ್ಲ ಪರಿಹಾರ ಕಂಡುಹಿಡಿದ್ಬಿಟ್ಟಾರೆ. ಅದಕ್ಕೆ ನಾವು ಬೇರೆ ಮಾತಾಡೋದು ಅಲ್ವಾ? ಈಗ ಏನಾಗಿದೆ ಅಂತಂದ್ರೆ UP ಬಿಹಾರ್ನೆಲ್ಲ ಹೋಲ್ಸ್ಕೊಂಡು ನೋಡಿದ್ರೆ ಪರ್ ಕ್ಯಾಪಿಟಲ್ 42,000 ರೂಪಾಯಿ ಇದ್ರ ಬಗ್ಗೆ ಕೇಳ್ರಿ ಹೋಗಿ. ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರಲ್ಲ, 30 ವರ್ಷದಿಂದ BJP ಇದೆ ಬಿಹಾರ್ನಲ್ಲಿ. UPನಲ್ಲಿ 30 ವರ್ಷ ಆಯ್ತಿದ್ದು, ಹೆಚ್ಚು ಕಮ್ಮಿ 15 ವರ್ಷ ಆಗಿ ಬಂತು. ಇವ್ರು ಕೇಂದ್ರದಲ್ಲಿ ಇದ್ದಾರೆ 10 ವರ್ಷ ಆಯಿತು. ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಏನಾದ್ರು ಮಾತಾಡ್ತಾರಾ? ಸುಮ್ಮನೆ ಏನೋ ಬರೋದು ಹೇಳೋದು. ಅವರಿಗೆ ಮೊದಲು ನರೇಗಾ ಬಿಲ್ ಕೊಡಕ್ಕೆ ಹೇಳ್ರಿ. ಕೇಂದ್ರ ಸರ್ಕಾರ ಸ್ಮಾರ್ಟ್ ಸಿಟಿ ಮಾಡ್ತು ಅಲ್ವಾ? ಸ್ಮಾರ್ಟ್ ಸಿಟಿ ಯಾರು ಮಾಡಿದ್ರು ಏನ್ರಿ? 100 ಸ್ಮಾರ್ಟ್ ಸಿಟಿಗಳು ಕೇಂದ್ರ ಸರ್ಕಾರ ಮಾತನಾಡ್ತು. ಎಷ್ಟು ಸಿಟಿ ಸ್ಮಾರ್ಟ್ ಆಗಿದಾವೆ ಇವತ್ತು? ಯಾರು ಕೇಳ್ಬೇಕು ನಾವು? ಹುಬ್ಳಿನ ಒಂದು ಸ್ಮಾರ್ಟ್ ಸಿಟಿ ಹೌದಲ್ಲ? ಮತ್ತು ಸ್ಮಾರ್ಟ್ ಸಿಟಿನಾಗೆಲ್ಲ ಡೆವಲಪ್ ಆಗಿದ್ರೆ ಮತ್ತು ಈ ಡ್ರೈನೇಜ್ ವ್ಯವಸ್ಥೆ ಯಾಕೆ ಆಗಬೇಕಾಗಿತ್ತು? ನೋಡ್ರಿ, ಇಂಥ ಪ್ರಶ್ನೆಗಳು ನಾನು ಇವ್ರು ಹೇಳ್ಬೋದು, ಆದರೆ ನಾವು ರಾಜಕೀಯವಾಗಿ ಮಾತನಾಡಕ್ಕೆ ಹೋಗೋದಿಲ್ಲ ಅವಲ್ಲ. ನೀವು ರಾಜಕೀಯವಾಗಿ ಮಾತಾಡಿದ್ರೆ ನಾವು ಮಾತನಾಡ್ತೀವಿ, ಆಯ್ತು. ಮತ್ತು ನೀವು ಸ್ಮಾರ್ಟ್ ಸಿಟಿ ಮಾಡಿದ್ರಲ್ಲ, ಏನಾಯ್ತು? ಮತ್ತು ಈ ಪರಿಸ್ಥಿತಿ ಯಾಕೆ ಹಿಂಗಿರ್ಬೇಕು ಹುಬ್ಳಿ ಧಾರವಾಡದು? ಮತ್ತು ಲೋಕಲ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾರಲ್ಲ ನೀವೇ. ಅದು ಬೇರೆ ರೀ, ಫಸ್ಟ್ ಇದ್ರ ಮಾತಾಡ್ರಿ. ಅಡ್ಮಿನಿಸ್ಟ್ರೇಷನ್ ಇದು ಇಶ್ಯೂನಾ? ಅದು ಇಶ್ಯೂ ಏನ್ರಿ? ಅಲ್ಲ, ನಿಮ್ಮಿಂದ ಬರಬೇಕಾಗಿರೋ 300 ಕೋಟಿ ರೂಪಾಯಿ ಬಂದ್ರೆ ಅಭಿವೃದ್ಧಿ ಆಗುತ್ತೆ ಅಂತ. ಯಾವುದು 300? ಕೇಳ್ರಿ, ನಿಮಗೆ ಮಾಹಿತಿ ಇಲ್ಲ. 300 ಕೋಟಿ ಟೆಂಡರ್ ಇವ್ರು ಎಕ್ಸ್ಟ್ರೆಸ್ ಕರೆದಿರೋದು. ಇದೇ ರೀತಿಯಾಗಿ ದುಡ್ಡು ಇಲ್ಲಾರಂಗೆ 2 ಲಕ್ಷ ಕೋಟಿ ಟೆಂಡರ್ ಕರೆದೋಗಿದ್ದಾರೆ BJPಯವರು. ದುಡ್ಡು ಇಲ್ಲಾರಂಗೆ, ದುಡ್ಡು ಒದಗಿಸಲಾರಂಗೆ 2 ಲಕ್ಷ ಕೋಟಿ ಟೆಂಡರ್ ಕರೆದೋಗಿದ್ರು. ಮೊನ್ನೆ ಮುಖ್ಯಮಂತ್ರಿಯವರು ಹೇಳಿಲ್ವಾ? ಈಗ 300 ಕೋಟಿ ಟೆಂಡರ್ ಕರೆದವ್ರು ಯಾರು? ಆಡಳಿತ ಯಾರ್ದಿದೆ? ಆಡಳಿತ ಯಾರ್ದಿರೋದು? ಕಾರ್ಪೊರೇಷನ್ ಆಡಳಿತ ಯಾರ್ದ್ರಿ? ಮತ್ತೆ ಹೆಂಗೆ ಕರೆದು ಟೆಂಡರು? ಟೆಂಡರಲ್ಲಿ ಹಿಂಗೆ ಕರೆದ್ರಿ, ಮತ್ತೆ ಯಾರು ಕೇಳ್ಬೇಕಿದ್ದು ಪ್ರಶ್ನೆಗಳು? You should ask right question to the right people, not me. Okay, sir.